ಶಾಪಿಂಗ್ ಹೋಗ್ಬಿಡೋಣ ಅಂತ. ನಮ್ಮ ಹೆಂಗಸ್ರು ಶಾಪಿಂಗ್ ಅಂದರೆ ಭಾರಿ ಇಷ್ಟ. ಅದು ನೋಡಿ ನಗು ನೋಡಿ, ಅಲ್ಲೇ ಶಾಪಿಂಗ್ ಅಂದ ತಕ್ಷಣ ಈ ಕಮಲ ಹೂವು ಅರಳುತ್ತಲ್ಲ ಹಂಗೆ ಅರಳ್ಬಿಡುತ್ತೆ. ಗೈಸ್, ಮನೇಲೂ ನೆಮ್ಮದಿ ಇಲ್ಲ ನನಗೆ, ಆಫೀಸಲ್ಲೂ ನೆಮ್ಮದಿ ಇಲ್ಲ. ನೋಡಿ ಆಫೀಸ್ಗೆ ಹುಡ್ಕೊಂಡ್ಬಂದ್ಬಿಟ್ಟೈತೆ. ಅಲ್ಲಿ ನೋಡಿ ತೋರಿಸಿದ್ರೆ ಸರಿ, ಪಿಜ್ಜಾ ಆರ್ಡರ್ ಮಾಡಿಬಿಟ್ಟವ್ರೆ. ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ, ಯಾವ ಆಣೆಗಳು ಇಲ್ಲ. ನೋಡಿಲಿ ಹಾಂ ಸರ್, ಈಗ ಚಾನಲ್ ಇದೆ ಸರ್ ನಂದೊಂದು ಯೂಟ್ಯೂಬ್ ಚಾನಲ್ಲು, ಕನಸಿನ ದಾರಿ ಅಂತ. ವ್ಲಾಗ್ ಮಾಡ್ತೀನಿ ಡೈಲಿ. ಕನಸಿದೆ, ಕಟ್ಟಬೇಕಲ್ಲ ಸರ್ ಬದುಕು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಇವತ್ತೇನು ಬೆಳಗ್ಗೆ ನಾನು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅದೇನು ಯಾವಾಗಲೂ ರೊಟೀನ್ ಅದೇ ತೋರಿಸೋದು ಅಂತ. ಸೊ ಇನ್ಮೇಲೆ ಬೇರೆ ಥರ ತೋರಿಸೋಣ. ಆಮೇಲೆ ನಮ್ಮ ಹೆಂಗಸು ನೋಡಿ ಪಾಪ ಕಸ ಗುಡಿಸ್ತಾ ಇದ್ದಾರೆ. ಅವ್ರಿಗೆ ಇವಾಗ ರೇಗ್ಸೋದು ಬೇಡ, ಯಾಕಂದರೆ ಅವ್ರ ಆಫೀಸಿಗೆ ರಜೆ ಹಾಕಿದ್ದಾರೆ ರೆಸ್ಟ್ ಮಾಡೋಕ್ಕೆ. ರೇಗ್ಸೋದು ಬೇಡ ಪಾಪ ಅವ್ರಿಗೆ. ರೇಗ್ಸ್ಬಿಟ್ರೆ ತುಂಬ ಆಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಚಿನಿ, ಇನ್ನೇನು ಸಮಾಚಾರ ಚಿನಿ? ಹಾಂ ಹ್ಞೂ, ಯಾಕೆಂದರೆ ನಾನು ಕಸ ಗುಡಿಸೋದು ಹಳೆ ವ್ಲಾಗಲ್ಲಿ ನೋಡಿಬಿಟ್ಟಿದ್ದಾರೆ ಯಾರೋ. ಅದಕ್ಕೆ ಅವ್ರ ಮನೆಯವರು ಕಾಲ್ ಮಾಡಿಬಿಟ್ಟು ಬೈದಿದ್ದಾರೆ ಅವ್ರನ್ನ, ಏನೇಲೆ ಗಂಡನ ಕೈಲೆಲ್ಲ ಹಂಗೆಲ್ಲ ಮಾಡಿಸ್ತೀಯಾ ಅಂತ. ಗಂಡನ ಕೈಲಿ ಹಂಗೆಲ್ಲ ಮಾಡಿಸ್ತೀಯ ಅಂತ ಬೈದಿದ್ದಾರೆ. ಅದಕ್ಕೆ ಅವ್ರು ನೀಟಾಗಿ ಅವರೇ ಬೆಳಗ್ಗೆ ಎದ್ದು ಕಸ ಗುಡಿಸ್ತಾರೆ. ಅಯ್ಯೋ ದೇವ್ರೆ. ಬಾಯ್ ಚಿನಿ. ಯಾವ ಸೀರಮ್ ಬರುತ್ತೆ ಆಮೇಲೆ ಹಾಕಿದ್ರೆ ಬೇರೆ ಮಷೀನ್ ಆಫೀಸಲ್ಲಿ ಫುಲ್ ಡಿಸ್ಕಷನ್, ಎಷ್ಟು ಬ್ಲಡ್ ತೆಗ್ದೆ, ಎಷ್ಟು ಬ್ಲಡ್ ತೆಗ್ದಿಲ್ಲ, ಎಷ್ಟು ಬ್ಲಡ್ ತೆಗ್ದೆ, ಎಷ್ಟು ಬ್ಲಡ್ ತೆಗ್ದಿಲ್ಲ ಅಂತ. ಮಿಷಿನ್ ತಗೊಳಲ್ಲ. ಇದರಲ್ಲಿ ಒಂದಾಗೋದು ಅವ್ರಿಗೆ ಸ್ವಲ್ಪ ಕಷ್ಟಪಟ್ಟು ಇಲ್ಲ, ಒಂಚೂರು ಸ್ವಲ್ಪ ಜಾಸ್ತಿ ತೆಗಿಬೋದಾಯ್ತು. ಇಲ್ಲಪ್ಪ, ಗೊತ್ತಿಲ್ಲದೆ ಇಲ್ಲಿ ಮಾರ್ಕ್ ಇದೆ, ಇಲ್ಲಿ ಮಾರ್ಕ್ ಇದೆ ಜಾಸ್ತಿ ಇರೋದು ಇಂತ ಇಲ್ಲ. ಸಾಯಿರಬಾನ್ ತಲುಪ ಸೆಕೆಂಡ್ ಫ್ಲೋರ್. ಹೌದು, ನಮ್ಮ ಸತೀಶ್ ಅಣ್ಣ ಗಿಲ್ಲಿ ನಮ್ಮ ಆಫೀಸಲ್ಲಿ ಅವರು ಮಾತಾಡಂಗೆ ಇಲ್ಲ. ನೋಡಿದ್ರಲ್ಲ, ಏನಾಗಿಲ್ಲ, ಸುಮ್ಮನೆ ಒಂದು ಜಸ್ಟ್ ಮಾತಾಡ್ತಾ ಇದ್ದಾರೆ ಎಲ್ಲ ಸ್ಟಾಫ್ಸ್ ಹತ್ರ ಅಷ್ಟೇ. ಗೈಸ್, ಮನೇಲೂ ನೆಮ್ಮದಿ ಇಲ್ಲ ನನಗೆ, ಆಫೀಸಲ್ಲೂ ನೆಮ್ಮದಿ ಇಲ್ಲ. ನೋಡಿ ಆಫೀಸ್ಗೆ ಹುಡ್ಕೊಂಡ್ಬಂದ್ಬಿಟ್ಟೈತೆ. ಅಲ್ಲಿ ನೋಡಿ ಮಾದೇವಣ್ಣ, ಫಸ್ಟು ಅವ್ರನ್ನ ಪರ್ಮಿಷನ್ ತೊಗೊಂಡ್ರ ಕೇಳಿ ಅವ್ರನ್ನ ಮೇಲೋಗೋಕ್ಕೆ. ಹೆಂಗೆ ಕಳಿಸ್ತಾ ಇದ್ದೀರಾ ನೀವು? ನಿಮ್ದಲ್ಲ ಅದಕ್ಕೆ. ಈಗ ಅಲ್ಲಮ್ಮ, ಮನೇಲಿ ಇರೋದು ಬಿಟ್ಟು ನೀನು ಆಫೀಸ್ ಹತ್ರ ಎಲ್ಲ ಹುಡ್ಕೊಂಡ್ಬರ್ತೀಯ. ಸತೀಶಣ್ಣ, ನೀವೇನು ಹೇಳಲ್ವ ಅವ್ರಿಗೆ? ಅದು ಹೆಂಗೆ ಹೋಗ್ತಾ ಇದ್ದಾರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಅವ್ರ ಮೇಲೆ? ಪರ್ಮಿಷನ್ ಕೊಟ್ಬಿಟ್ರ? ನೀವು ಏನಕ್ಕೆ ಕೊಟ್ರಿ ಪರ್ಮಿಷನು? ನೋಡಿ, ನಮ್ಮ ಸತೀಶ್ ಅಣ್ಣನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಫೀಸಲ್ಲೂ ಬಿಡಲ್ಲ ನಮ್ಮ ಹೆಂಗಸರು, ಮನೇಲೂ ಬಿಡಲ್ಲ, ಬಾರ್ಬಿಕ್ಯೂಲೂ ಬಿಡಲ್ಲ. ಇದೇ ಸಾಕ್ಷಿ ನೋಡಿ ಗೈಸ್. ಅದ್ರಲ್ಲಿ ಬೇರೆ ನಮ್ಮ ಸತೀಶ್ ಅಣ್ಣನು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ನೀನು ಬರೋದು ಆಫೀಸ್ ಹತ್ರ? ಯಾಕೆ ಅಲ್ಲ, ಆಫೀಸ್ಗೂ ಚೆಕ್ ಮಾಡಕ್ ಬರ್ಬೇಕೇನೆ ಹಾಂ, ಆಫೀಸ್ಗೂ ಚೆಕ್ ಮಾಡಕ್ ಬರ್ತಾರೆ. ನೀವೇನು ಹೇಳಲ್ವ ಮಾದೇವ? ಹಾಂ, ಶಿವಣ್ಣ ಅವರು ದುಡ್ಡು ಲೆಕ್ಕ ಹಾಕೋದ್ರಲ್ಲಿ ಬಿಸಿ ಇದ್ದಾರೆ ಶಿವಣ್ಣ. ಇವರು ಸತೀಶ್ ಅಣ್ಣನೂ ಏನು ಹೇಳ್ತಾ ಇಲ್ಲ. ಸತೀಶ್ ಅಣ್ಣ ಕೇಳಿದ್ರೆ ನಾನು ಎಕ್ಸ್ ಎಂಪ್ಲಾಯಿ, ನಾನೇನು ಮಾತಾಡಲ್ಲಪ್ಪ ಅಂತಾರೆ. ಇವ್ರು ನೋಡಿದ್ರೆ ನಗ್ನಗ್ತಾ ಆರಾಮಾಗಿ ಅವರೇ. ಅಯ್ಯೋ ಸ್ವಾಮಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಾನೇ ಸುಮ್ಮನೆ ಇರಬೇಕಷ್ಟೆ. ಸೊ ನಮ್ಮ ಆಫೀಸ್ ಹತ್ರ ಏನು ಹುಡ್ಕೊಂಬಂದಿದೆ ಅಂದರೆ, ನಮ್ಮ ಹೆಂಗಸರು ಇಲ್ಲಿಂದ ಹಂಗೆ ಶಾಪಿಂಗ್ ಹೋಗ್ಬಿಡೋಣ ಅಂತ. ನಮ್ಮ ಹೆಂಗಸ್ರು ಶಾಪಿಂಗ್ ಅಂದರೆ ಭಾರಿ ಇಷ್ಟ. ಅದು ನೋಡಿ ನಗು ನೋಡಿ, ಅಲ್ಲೇ ಶಾಪಿಂಗ್ ಅಂದ ತಕ್ಷಣ ಈ ಕಮಲ ಹೂವು ಅರಳುತ್ತಲ್ಲ ಹಂಗೆ ಅರಳ್ಬಿಡುತ್ತೆ.
ನನಗೂ ಇಷ್ಟನೇ ಅಪ್ಪ ನಮ್ಮ ಹೆಂಗಸನ್ನ ಶಾಪಿಂಗ್ ಕರ್ಕೊಂಡು ಹೋಗೋಕ್ಕೆ ಮತ್ತೆ ಟ್ರಾಲ್ ಮಾಡೋಕೆ ಏನು ಚಿನಿ ಏನು ಇಷ್ಟ ಇಲ್ವಾ ಏನು ಚಿನಿ ಹಂಗೆ ಹೇಳ್ತೀಯಾ ಇಷ್ಟ ಇಲ್ವಾ ಹಾಗಾದ್ರೆ ವೇಸ್ಟ್ ಖರ್ಚು ಮಾಡೋದು ನಂಗೆ ಇಷ್ಟ ಇಲ್ಲ ಆಯಿತಾ ಅವಶ್ಯಕತೆ ಇರೋದು ಖರ್ಚು ಮಾಡೋದು ನಂಗೆ ಇಷ್ಟ ಆಯಿತಾ ಹಾಂ ಹೋಗೋಣ ಹೆಲ್ಮೆಟ್ ಹಾಕಿ ಆಮೇಲೆ ಕಷ್ಟ ಓಕೆ ಇದಾ ನಂದ ಓಕೆ ಗೈಸ್ ನಮ್ಮ ಹೆಂಗಸಿನ ಶಾಪಿಂಗ್ ಕರ್ಕೊಂಡೋಗಿ ಅಲ್ಲೇನೇನು ಥರ ಆಡ್ತಾರೋ ನೋಡೋಣ ಒಂಥರ ಗೈಸ್ ಸೊ ಅಂಗಡಿಲಿದ್ದೆ ನಾನು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋಗಿದ್ದೆ ಸ್ವಲ್ಪ ಬ್ಯಾಟ್ರಿ ಏನೋ ತೊಗೊಂಬರ್ಬೇಕಾಗಿತ್ತು ನೋಡಿದ್ರೆ ಮನೆ ಮುಂದೆ ಪಿಜ್ಜಾ ಡೆಲಿವರಿ ಒಂದು ಬಂದ್ಬಿಟ್ಟವನೆ ನೋಡಿ ಇವರು ನೋಡಿ ಸರಿ ಪಿಜ್ಜಾ ಆರ್ಡರ್ ಮಾಡಿಬಿಟ್ಟವ್ರೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ ಅದು ನಿನಗೆ ನುರ್ಗೋಗುತ್ತೆ ಯಾವ ಆಣೆಗಳು ಇಲ್ಲ ನೋಡಿಲಿ ಪಿಜ್ಜಾ ಆರ್ಡರ್ ಮಾಡ್ಬಿಟ್ಟವ್ರೆ ನೋಡಿ ಗೈಸ್ ಇದೆಲ್ಲ ತಿನ್ನಬಾರ್ದು ಅಂತ ನಾನು 1000 ಸತಿ ಹೇಳ್ತೀನಿ ಅಂದರೂ ನೋಡಿ ದಯವಿಟ್ಟು ಇವ್ರ ಮನೇಲಿ ಈ ವ್ಲಾಗ್ ನೋಡ್ತಾ ಇದ್ರೆ ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ಮಗಳಿಗೆ ಇಲ್ಲ ನಿಮ್ಮ ತಂಗಿಗೆ ಯಾರಿಗಾದ್ರೂ ಬುದ್ಧಿ ಹೇಳಿ ಹಾಂ ತಿನ್ನು ಅದು ಹೆಂಗ್ಚಿನಿ ನೀನು ಅಷ್ಟು ಧೈರ್ಯದಲ್ಲಿ ಆರ್ಡರ್ ಮಾಡಿದ್ಯಾ ನನ್ಗೆ ಹೇಳ್ದೆ ಅದು ಹೆಂಗ್ಚಿನಿ ಏನು ಚಿನಿ ಮತ್ತೆ ಇಷ್ಟು ಡಯಟ್ ಮಾಡಿ ಏನು ಪ್ರಯೋಜನ ನೀನು ನಿನ್ನೆ 2 ದಿವಸದಿಂದನೇ ಚೆಕ್ ಮಾಡಿ 2.5 kg ಡಯಟ್ ಮಾಡಿ ಇಳ್ದಿದ್ಯಾ ಇವಾಗ ಇದನ್ನು ತಿನ್ಬಿಟ್ರೆ 2 kg ಹತ್ತು ಬಿಡಲ್ವಾ ಮಾತಾಡಮ್ಮ ಮಾತಾಡ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ದಪ್ಪಯ್ಯ ಅಂತೀನಿ ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಅದು ಏನಕ್ಕೆ ಚಿನಿ ಈ ಥರ ನೀನೇ ಮಾಡಿರೋದಲ್ವಾ ಚಿನಿ ಆರ್ಡ್ರು ನಾನೇನಕ್ಕೆ ಮಾಡಲಿ ನಾನು ಮಾಡೋದೇ ಇಲ್ಲ ನಾನು ಎಲ್ಲೋಗಿದೆ ಅಂತ ಮಾಡಿರೋದು ನನ್ನ ಮೇಲೆಲ್ಲ ಗೋಬೆ ಕೂರಿಸ್ಬೇಡ ಅಯ್ಯೋ ಏನು ಈ ಥರ ಉಲ್ಟಾ ಎಲ್ಲ ಮಾತಾಡೋದು ಉಲ್ಟಾ ಸೀದೆ ನಾನು ಮಾತಾಡೋದು ನಾನೇನಕ್ಕೆ ಆರ್ಡರ್ ಮಾಡ್ಲಿ ಚಿನಿ ನನಗೆ ಸರಿ ನೀನು ಆರ್ಡರ್ ಮಾಡಿಲ್ಲ ತಗೊಂಡೋಗ್ಲ ಇವಾಗ ತಗೊಂಡೋಗು ನಾನು ಆರ್ಡರ್ ಮಾಡಿರೋದು ಪಕ್ಕ ತಗೊಂಡೋಗ್ಬಿಡ್ತೀನಿ ಎಲ್ಲಿ ನಾನು ಮುಂದೆ ತಗೊಂಬಂದು ಇಟ್ಬಿಟ್ಟು ಹಂಗೆ ತಗೊಂಡೋಗ್ತೀಯಾ ಪಕ್ಕ ಹಿಡ್ಕೊಂತ ಇದೆಯಲ್ಲೇ ಮತ್ತೆ ನಾನು ಆರ್ಡರ್ ಮಾಡಿದ್ದೀನಿ ಅಂದ್ರೆ ಅಲ್ಲ ನನ್ನ ಮುಂದೆ ಯಾಕೆ ತಗೊಂಬಂದಿಟ್ಟೆ ನೀನು ನಾನು ಇಟ್ಟೇ ಇಲ್ಲ ಓಪನ್ ಮಾಡಿದ್ ನೀನು ನಾನು ಓಪನ್ ಮಾಡಿದೆ ಸರಿ ನೀನ್ ಯಾಕೆ ತರಿಸಿದ್ದೆ ಚಾನ್ಸೇ ಇಲ್ಲ ನಾನು ತರಿಸಿದ್ದೆ ತಾನೇ ನಾನು ತಗೊಂಡೋಗ್ತೀನಿ ಬಿಡು ಬಿಟ್ಬಿಡಿ ಇಲ್ಲ ಇಲ್ಲಿ ಆಫೀಸ್ ಹತ್ರ ಕೊಟ್ಬಿಡ್ತೀನಿ ಇಲ್ಲಾಂದ್ರೆ ಬಾರ್ಬಿಕ್ಯೂ ಹತ್ರ ಕೊಟ್ಬಿಡ್ತೀನಿ ಜನರಿಗೆ ಅಪ್ಪ ಅಲ್ಲ ಚಿನಿ ಏನ್ ಚಿನಿ ನೀನು ತಗೊಂಡೋಗ್ತೀನಿ ನೀನೇ ಆರ್ಡರ್ ಮಾಡಿರೋನು ನೀನೇ ತಗೊಂಡೋಗು ಬರೀ ಸುಳ್ಳು ಬರೀ ಬಾಯಿ ಬಿಟ್ರೆ ಸುಳ್ಳು ನನ್ನ ಗಂಡ ಜಾಸ್ತಿ ಸುಳ್ಳು ಹೇಳೋದು ನಾನಲ್ಲ ಎಷ್ಟು ನೀಟಾಗಿ ನನ್ನ ಹತ್ರ ವಿಡಿಯೋ ಕ್ಯಾಮ್ರಾ ಮನೇಲಿ ಚಾರ್ಜ್ ಹಾಕಿ ಹೋಗಿದ್ದೆ ಅವ್ನು ಬಂದಿದ್ದು ಇವ್ರು ತಗೊಂಡಿದ್ದು ತೋರಿಸ್ಬೇಕಾಗಿತ್ತು ಭಾರಿ ಮಜಾ ಇರ್ತಾ ಇತ್ತು ನೀವೇ ಆರ್ಡರ್ ಮಾಡಿರೋದು ನೀವೇ ಒಳಗಡೆ ತಗೊಂಡ್ಬಂದಿದ್ದು ಬೇಡ ಚಿನಿ ಇಷ್ಟ ತನಕ ನಾನು ಸುಮ್ಮನೆ ಒಳಗಡೆ ಇದಕ್ಕೆ ನಾನು ಆಮೇಲೆ ಪಕ್ಕದ ಮನೇಲಿ CCTV ಇದೆ ನೀನು ತಗೊಂಡಿದ್ದು ಮಾಡಿದ್ದೆಲ್ಲ ಪ್ರೂಫ್ ಸಮೇತ ಹಾಕ್ಬಿಡ್ತೀನಿ ಅದೇ ನೀವು ಆರ್ಡರ್ ಮಾಡಿದ್ರೆ ನಾನು ಇಸ್ಕೊಂಡೆ ಅಷ್ಟೇ ಇವಾಗ ಇರ್ಲಿಲ್ವಲ್ಲ ಮನೆಯಲ್ಲಿ ನನ್ನ ಮೊಬೈಲ್ ಯಾಕೆ ಆಯ್ತು ನಾನು ತಾನೇ ಆರ್ಡರ್ ಮಾಡಿದ್ದು ಇರು ಫೋನ್ ಆನ್ ಮಾಡಿ ನನ್ನ ಮೊಬೈಲ್ ಅಲ್ಲಿ ಹುಡುಕಿದ್ರೆ ಏನ್ ಸಿಗುತ್ತೆ ನೀವು ಯಾವಾಗಲೂ ನೀವು ಆರ್ಡರ್ ಮಾಡೋದೇ ನನ್ನ ಹೆಸರಿಗೆ ಬರುತ್ತೆ ಗೈಸ್ ನೋಡಿ ನನ್ನ ಹೆಸರಿಗೆ ಗೈಸ್ ನೋಡಿ ಇಲ್ಲಿ ರೇಖಾ ನೋಡು ರೇಖಾ ಫೋನಲ್ಲಿ ಆರ್ಡರ್ ಮಾಡಿರೋದು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನನ್ನ ಫೋನಲ್ಲ ಇದು ರೇಖಾ ಫೋನಲ್ಲಿ ಆರ್ಡರ್ ಮಾಡಿರೋದು ನನ್ನ ಮೊಬೈಲ್ ಅಲ್ಲ ಯಾವುದು ಅಬ್ಬಾ ಇಲ್ಲಿ ಹಿಂಗೂ ತೋರಿಸ್ಬಿಡ್ತೀನಿ ನನ್ನ ಮೊಬೈಲ್ ಅಲ್ವಾ ಅಂತೆ ಇದು ರೇಖಾ ಇದು ಇದು ಇಲ್ಲಿ ಇದು ಇವಾಗ ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಿದ್ದಾರೆ ಅಯ್ಯಪ್ಪ ಇದು ನನ್ನ ಮೊಬೈಲು ಸುಳ್ಳು ಬೇಡಪ್ಪ ಯಾಕೆ ಸುಮ್ಮನೆ ತಗೊಳಮ್ಮ ನೀನೇ ಆರ್ಡರ್ ಮಾಡಿದೆ ನೀನೇ ತಿನ್ನು ಒಟ್ಟಿನಲ್ಲಿ ಮಾತ್ರ ದಯವಿಟ್ಟು ಸ್ವಲ್ಪ ಬುದ್ಧಿ ಹೇಳಿ ಹುಡುಗಿಗೆ ಮನೇಲಿ ನೋಡಿ ನನ್ಗೆ ಗೊತ್ತಿಲ್ಲದೆ ಆರ್ಡರ್ ಮಾಡಿಬಿಟ್ಟವ್ರೆ ಅದ್ರಲ್ಲಿ ಬೇರೆ ನನ್ನ ತಿನ್ನು ಬೇರೆ ಅಂತ ಅವ್ರೆ ಏನೋ ಮಾಡ್ಕೊಳಮ್ಮ ಆಯ್ತು ಗುಡ್ ಈವ್ನಿಂಗ್ ಗೈಸ್ ಬಾರ್ಬಿಕ್ಯೂ ಸ್ಟಾರ್ಟ್ ಆಗಿದೆ ನಡೀತಾ ಇದೆ ಶಾಪಿಗೆ ಬಂದೆ ಸೊ ವೀಕ್ ಡೇ ಆ್ಯಸ್ ಯೂಶ್ವಲ್ ಸ್ವಲ್ಪ ಕಸ್ಟಮರ್ ಕಮ್ಮಿನೇ ನಡೀತಾ ಇದ್ರೆ ಹೋಗ್ತಾ ಹಂಗೆ ರೈಸ್ ಆಗುತ್ತೆ ಸರ್ ಹೇಳಿ ಹಾಂ ಇದೆ ಸರ್ ಇದು ಒಂದು 6 ಪೀಸ್ ಬರುತ್ತೆ ಸರ್ ಆಯಿಲ್ ಯೂಸ್ ಮಾಡೋದು ಸರ್
ನೋಡಿ, ಯಾರಿಗಾದರೂ ಬಿಸಿ ಬಿಸಿ ಬ್ರೋಕೋಲಿ ತಿನ್ನಬೇಕು ಅಂದರೆ ಬಾರ್ಬಿಕ್ಯೂ, ಜೆ ಪಿ ನಗರ್ ಫಸ್ಟ್ ಪ್ಲೇಸ್, ಆಕ್ಸ್ಫರ್ಡ್ ಸ್ಕೂಲ್ ಹತ್ರ BBQ ಆನ್ ವೀಲ್ಸ್. ಅಲ್ಲಿ ಬನ್ನಿ. ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಲೊಕೇಶನ್ ತಿಳಿಸ್ಕೊಡ್ತೀನಿ. ಸಪೋರ್ಟ್ ಮಾಡಿ ಬಂದು. ಥ್ಯಾಂಕ್ ಯು. ವೆಜಿಟೇಬಲ್ ಸ್ಯಾಂಡ್ವಿಚ್ ತಿನ್ನಬೇಕು ಅಂದರೆ BBQ ಆನ್ ವೀಲ್ಸಿಗೆ ಬನ್ನಿ. ನೋಡಿ ಹೆಂಗಿದೆ, ಲೆಟ್ಯೂಸು, ಜುಕೂನಿ, ಚೀಸು, ಪನ್ನೀರು, ಟೊಮ್ಯಾಟೊ ಎಲ್ಲ ಇರುತ್ತೆ. ಸಕ್ಕತ್ತಾಗಿರುತ್ತೆ. ಬಂತೀನಿ, ಟೇಸ್ಟ್ ಮಾಡಿ. ಹಾಂ ಸರ್, ಈಗ ಚಾನಲ್ ಇದೆ ಸರ್ ನನ್ನದೊಂದು ಯೂಟ್ಯೂಬ್ ಚಾನಲ್ಲು, ಕನಸಿನ ದಾರಿ ಅಂತ. ವ್ಲಾಗ್ ಮಾಡ್ತೀನಿ ಡೈಲಿ ವ್ಲಾಗ್. ಹೌದು ಸರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸರ್. 100 ಆಯ್ತು ಸರ್. ಸರ್ ಹೌದು, ಜೊತೇಲಿ ಇರಲಿ ಒಂದು ಅಂತ. ಕನಸಿದೆ, ಕಟ್ಟಬೇಕಲ್ಲ ಸರ್ ಬದುಕು. ಅದು ಜನ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸರ್. ನಮ್ಮ ಜನ ಎಲ್ಲ ಒಳ್ಳೇದಕ್ಕೆ ಮಾತ್ರ ಫಸ್ಟ್ ಸಪೋರ್ಟ್ ಮಾಡ್ತಾರೆ ಸರ್. ಆಲ್ಮೋಸ್ಟ್ ನನಗೆ ಬಾರ್ಬಿಕ್ಯೂ ಕಸ್ಟಮರೇ ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಏನು ಮಾಡ್ತೀನಿ, ಸೇಮ್ ಹಿಂಗೆ ಸರ್, ಸ್ಪಾಂಟೇನಿಯಸ್ ಆಗಿ ನಾನು ಮಾಡ್ತಾ ಇರ್ತೀನಿ. ನಾನು ಕೇಳಕ್ಕೆ ಹೋಗಲ್ಲ, ಪಾಪ ಅವ್ರು ಯಾವ ಮೂಡಲ್ಲಿ ಇರ್ತಾರೋ ಹೆಂಗಿರ್ತಾರೋ. ಬಟ್ ಆದರೆ ಕೇಳ್ತಾರೆ, ನನ್ನ ರೆಗ್ಯುಲರ್ ಕಸ್ಟಮರ್ ಕೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ಪಟ್ಟಂತ ಹೆಲ್ಪ್ ಮಾಡ್ತಾರೆ ಸರ್. ಓಡ್ತಾನೆ ಇರುತ್ತೆ ಸರ್. ನನ್ನ ಕ್ಲೋಸ್ ಫ್ರೆಂಡು ಪ್ಲಸ್ ಕಸ್ಟಮರ್ ಇವ್ರದ್ದು ಯಾವಾಗಲೂ ನಮ್ಮ ಅಂಗಡಿಯಲ್ಲಿ ಫೇವ್ರೇಟ್ ಬಂದು ಬ್ರೋಕೊಲಿ, ಪೈನಾಪಲು, ಸ್ಯಾಂಡ್ವಿಚು. ಬದು ಅಂಗಡಿ ತೆಗ್ದಿಲ್ಲ ಅಂದರೆ ಫೋನ್ 2-3 ಸತಿ ಮಾಡಿ ತೊಗೊಂಡು ತಿಂದ್ಬಿಟ್ಟು ಹೋಗ್ತಾರೆ. ಆ ಥರ ಸರ್. ನೋಡಿ ಗೈಸ್, ಸೊ ಡೇ ಎಲ್ಲ ನೋಡಿದ್ರಲ್ಲ ಹೆಂಗಿತ್ತು ಅಂತ. ಸಕ್ಕತ್ತಾಗಿತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ. ಸಿಂಪಲ್ ಗೈಸ್, ನಂದು ಡೈಲಿ ವ್ಲಾಗ್ ಇಷ್ಟೇ. ಸೊ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್, ಅದರಲ್ಲಿ ಸ್ವಲ್ಪ ಮಸಾಲೆ, ಸ್ವಲ್ಪ ಇನ್ಫಾರ್ಮೇಷನ್ ಮತ್ತು ನನ್ನ ಪರ್ಸ್ನಲ್ಲು, ಸ್ವಲ್ಪ ಅಫಿಷಿಯಲ್ಲು ಎಲ್ಲ ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಆಗಿದ್ರೇ ಲೈಫು ತುಂಬ ಚೆನ್ನಾಗಿರುತ್ತೆ. ಈ ಮಾತನ್ನು ಹೇಳ್ತಾ ಇವತ್ತಿನ ಡೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಎಲ್ಲರ ಡೇ ಸೂಪರಾಗಿತ್ತು ಅಂದ್ಕೊತೀನಿ. ಯಾವಾಗಲೂ ಅಷ್ಟೇ ಡೇ ಚೆನ್ನಾಗಿ ಇಟ್ಕೊಳ್ಳಿ, ಹ್ಯಾಪಿಯಾಗಿರಿ, ಚೆನ್ನಾಗಿ ಊಟ ಮಾಡಿ, ಖುಷಿಯಾಗಿರಿ. ಅಕ್ಕಪಕ್ಕ ಇರೋರನ್ನೆಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳಿ. ಒಂದು ಬರುತ್ತೆ, ಒಂದು ಹೋಗುತ್ತೆ. ಎಕ್ಸಾಂಪಲ್, ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ, ಬೇಜಾರು ಆಗುತ್ತೆ, ಖುಷಿನೂ ಆಗುತ್ತೆ. ಎರಡೂ ಮಿಕ್ಸ್ ಮಾಡಿಕೊಂಡು ಲೈಫ್ ಈಸಿಯಾಗಿ ತೊಗೊಂಡೋಗೋಣ. ಈ ಮಾತು ಹೇಳ್ತಾ ನಾನು ಗುಡ್ ನೈಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶುಭರಾತ್ರಿ, ಮತ್ತೆ ನಾಳೆ ನೋಡೋಣ. ಟೇಕ್ ಕೇರ್, ಬಾಯ್.